ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೆ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡ್ತಿರೋದೊಂದು ಸ್ವಲ್ಪ ಇಡ್ಲಿ ದೋಸೆಗೆಲ್ಲ ರೆಡಿ ಹಾಕೋಣ ಒಂದು ಚಟ್ನಿ. ಹೋಟೆಲ್ ಥರನೇ, ರೆಸ್ಟೋರೆಂಟ್ ಥರನೇ ಒಂದು ಚಟ್ನಿ ರೆಡಿ ಹಾಕೋಣ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು ಇಲ್ಲಿ ಮಿಕ್ಸಿ ಜಾರಲ್ಲಿ ತೆಂಗಿನಕಾಯಿ ಹಾಕಿಟ್ಟಿದ್ದೀವಿ. ತೆಂಗಿನಕಾಯಿ ತುರಿ ಬೇಕಾಗಿದ್ದ ಪದಾರ್ಥಗಳೆಲ್ಲ ಮಿಕ್ಸಿ ಜಾರಲ್ಲಿ ಹಾಕ. ಬೆಳ್ಳುಳ್ಳಿ ಹಾಕೋಣ 3 ಪೀಸ್, 1 ಪೀಸು ಶುಂಠಿ, 5 ಪೀಸು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 3 ಟೀ ಸ್ಪೂನ್ ಹುರಿಕಡಲೆ, ಸ್ವಲ್ಪ ಚಾಟ್ ಮಸಾಲೆ, ಸ್ವಲ್ಪ ಜೀರಾ ಪೌಡ್ರ್ ಪಿಂಚ್, 2-3 ಪೀಸ್ ಐಸ್ ಕಟ್, ಒಂದು ಅರ್ಧ ಕಪ್ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಕಪ್ ನೀರು ಹಾಕಿ ಎಲ್ಲ ಚೆನ್ನಾಗಿ ಗ್ರೈಂಡ್ ಹಾಕಿ. ಈಗ ಚಟ್ನಿ ಎಲ್ಲ ಗ್ರೈಂಡ್ ಮಾಡಿಟ್ಟಿದ್ದೀವಿ. ನಾನೊಂದು ಮಿಕ್ಸಿಂಗ್ ಬೌಲ್ ಒಂದು 1/4 ಕಪ್ ಮೊಸರು ಹಾಕಿಟ್ಟಿದ್ದೀವಿ. ಗ್ರೈಂಡ್ ಹಾಕಿದ ಚಟ್ನಿ ಈ ಮೊಸರಲ್ಲೇ ಹಾಕೋಣ. ಈ ರೀತಿಲಿ ಎಲ್ಲರೂ ಒಂದು ಟ್ರೈ ಮಾಡಬೇಕು. ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಅದು ಹಾಕೋಣ. ಚಟ್ನಿ ಎಲ್ಲ ಮಿಕ್ಸ್ ಹಾಕಿ ಚೆನ್ನಾಗಿ ಉಪ್ಪು ನೋಡಬೇಕು. ಈ ಟೈಮಲ್ಲಿ ಒಂದು 1/4 ಟೀ ಸ್ಪೂನ್ ಸಕ್ಕರೆ ಹಾಕಬೇಕು. ಶುಗರ್ ಒಳ್ಳೆ ಟೇಸ್ಟ್ ಆಗಿರುತ್ತೆ. ಸಕ್ಕರೆ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಹಾಕೋಣ. ಉಪ್ಪು ನೋಡಬೇಕು. ಖಾರ ನಮಗೆ ಎಷ್ಟು ಬೇಕಂದ್ರೆ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕೊಬೇಕು. ಇದು ಹೋಟೆಲ್ ಥರನೇ ಚಟ್ನಿ. ಈ ರೀತಿಲಿ ಒಂದು ಚಟ್ನಿ ಮಾಡಿ ದೋಸೆ ಇಡ್ಲಿಕ್ಕೆಲ್ಲ ತಿನ್ನಬೇಕು. ಒಳ್ಳೆ ಟೇಸ್ಟಿಯಾಗಿರುತ್ತೆ. ನೀವು ಒನ್ ಟೈಮ್ ಈ ಟೈಮ್ಲೊಂದು ಈ ರೀತಿಲಿ ಒಂದು ಟ್ರೈ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಹಾಕೋಣ. ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ ಹಾಕೋಣ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಒಗ್ಗರಣೆ ಚಟ್ನಿ ಹಾಕೋಣ. ಒಗ್ಗರಣೆ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಹಾಕೋಣ. ಇದು ರೆಸ್ಟೋರೆಂಟ್ ಸ್ಟೈಲು ಚಟ್ನಿ, ಒಳ್ಳೆ ಟೇಸ್ಟಿಯಾಗಿರುತ್ತೆ. ನೀವು ಈ ರೀತಿಲೂ ಮಾಡಿಲ್ಲ ಅಂದರೆ ಒಂದು ಟೈಮ್ ಈ ರೀತಿಲೂ ಮಾಡಬೇಕು. ನೀರು ಚಟ್ನಿ ಎಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ, ನೀರು ಇರುತ್ತೆ, ಜಾಸ್ತಿ ನೀರು ಥರನೇ ಅಲ್ಲ. ಇದು ದೋಸೆ ಮೇಲೆ ಹಾಕಿ ಒಂದು 2 ನಿಮಿಷ ವೆಯ್ಟ್ ಮಾಡಿ ದೋಸೆ ತಿನ್ನಬೇಕು. ಒಳ್ಳೆ ಟೇಸ್ಟಾಗಿರುತ್ತೆ ಇದು. ಈ ರೀತಿಲಿ ಎಲ್ಲರೂ ಟ್ರೈ ಮಾಡಬೇಕು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಬೇಕು. ಒನ್ ಟೈಮ್ ಇದನ್ನು ಟ್ರೈ ಮಾಡಬೇಕು. ನಿಮಗೆ ಇಷ್ಟ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಏನು ಮಾಡಬೇಡ. ಓಕೆ, ಬಾಯ್.